ನಮಸ್ತೆ. ಹಾಂ, ನಿಮ್ಮ ಪುಸ್ತಕ ಮರಾಠಿ ಜನಾಂಗದ ಕುರಿತೊಂದು ಪುಸ್ತಕ ಬರೆದಿದ್ದೀರಲ್ಲ, ಅದರದ್ದೊಂದು ಮಾಹಿತಿಯನ್ನು ಕೊಟ್ಟು ಮತ್ತು ಹಾಗೆ ಅದರ ರೇಟ್ ಎಷ್ಟು ಅಂತ ನಾವೊಂದು ಗ್ರೂಪಲ್ಲಿ ಅದನ್ನು ಹಾಕಿದ್ದೇವೆ. ಅದರ ಬಗ್ಗೆ ಒಂದು ಡೀಟೇಲ್ಸ್ ಕೇಳಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಹಾಗೆ ಒಂದು ಸ್ವಲ್ಪ ಹೇಳ್ತೀರಾ? ನನ್ನ ಪುಸ್ತಕವನ್ನು ಅಪೇಕ್ಷಿಸುವಂತಹ ಗ್ರಾಹಕರೇ, ನಿಮ್ಮ ಗಮನಕ್ಕೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಮರಾಠಿ ಜನಾಂಗದಲ್ಲಿ ನಮ್ಮ ಆಚರಣೆಗಳು, ಅದರ ವಿಧಿ ವಿಧಾನಗಳು, ಹಾಗೆ ಇದು ಹೇಗೆ ಬಂತು, ಮಹಾಮಾಯಿ ಅಮ್ಮನವರ ನಮಗೆ ಹೇಗೆ ಸಿಕ್ಕಿತು, ಗೋಂದೋಲು ಪೂಜೆ ನಮಗೆ ಹೇಗೆ ಯಾವಾಗ ಮಾಡಲಿಕ್ಕೆ ಪ್ರಾರಂಭಿಸಿದೆವು, ಹಾಗೆಯೇ ಭೈರವಾರಾಧನೆ, ಭೈರವ ಹೇಗೆ ಸಿಕ್ಕಿದ್ದು, ನಮಗೆ ಎಲ್ಲಿ ಸಿಕ್ಕಿದ್ದು, ಇದರ ಬಗ್ಗೆ ಎಲ್ಲ ಕೆಲವರಲ್ಲಿ ಸಮಸ್ಯೆಗಳು ಉದ್ಭವವಾಗಿತ್ತು. ನಾನು ದೊಡ್ಡ ವಿದ್ಯಾವಂತನಾಗಿ ಕಲಿತವನಲ್ಲ, ನಾನೊಬ್ಬ ಕೂಲಿ ಕಾರ್ಮಿಕನಾಗಿ ಕೃಷಿಕನಾಗಿ ದುಡಿಯುವಂಥ 7ನೇ ಕ್ಲಾಸಿನವರೆಗೆ ಕಲಿತು ತುಂಬ ಪುಸ್ತಕವನ್ನು ಓದಿ ಎಲ್ಲವನ್ನು ಸಂಗ್ರಹ ಮಾಡಿ ತಲೆಯಲ್ಲಿ ಯೋಚನಾ ಲಹರಿಯನ್ನು ಮುಂದುವರಿಸಿದೆ. ಹಾಗೆ ಯೋಚಿಸ್ತಾ ಇರುವಾಗ ಅಂಥ ಒಂದು ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ದು, ನಮ್ಮದಲ್ಲಿ ಒಂದು ಲಿಖಿತ ಅಂತ ಇಲ್ಲಲ್ಲ, ಎಲ್ಲ ಬಾಯಿಂದ ಬಾಯಿಗೆ ಬರುವುದು ಹೊರತು ಲಿಖಿತ ಅಂತ ಇಲ್ಲ, ಅದು ಬೇಕಿತ್ತು ಅಂತ. ಆಗ ನಾನು ಯೋಚಿಸಿದೆ, ಏನು ಮಾಡೋದು. ನನಗೆ ಸ್ವಪ್ನದಲ್ಲಿ ಒಮ್ಮೆ ದೈವ ಅನುಗ್ರಹ ಸಿಕ್ಕಿದೆ, ನೀನು ಬರೆಯಿದ್ರೆ ಬರೆ, ಸರಿಯಾಗಿ ನಿನಗೆ ಅದರ ಜ್ಞಾನ ಬರ್ತದೆ ಅಂತ. ಹಾಗೆ ನಾನು ಯೋಚಿಸಿ 600 ವರ್ಷಕ್ಕಿಂತ ಮುಂಚೆ ನಾವು ಎಲ್ಲಿದ್ದೆವು, ಅಲ್ಲಿ ನಮ್ಮ ಜೀವನ ಹೇಗಿತ್ತು, ಅದರ ಬಗ್ಗೆ ಯೋಚಿಸಿದಾಗ 600 ವರ್ಷದ ಮೊದಲು ನಾವು ಮಹಾರಾಷ್ಟ್ರದ ರತ್ನಗಿರಿ, ಧವಳಗಿರಿ, ಉದಯಗಿರಿ ಎಂಬಂತಹ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಾ ಇದ್ದೇವಂತ ಮಾಹಿತಿ ಸಿಕ್ಕಿದೆ. ಈಗಲೂ ಅಲ್ಲಿ ಮರಾಠಿಗರು ಇದ್ದಾರೆ, ಆದಿವಾಸಿ ಮರಾಠಿಗರು ಅಲ್ಲಿ ಈಗಲೂ ಇದ್ದಾರೆ. ಹಾಗೆ ಅಲ್ಲಿಂದ ನಮಗೆ ಪ್ರಥಮವಾಗಿ ಭೈರವನ ದರ್ಶನದ್ದು, ಅದರ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೇನೆ. ಆ ಬಗ್ಗೆ ನಂತರ ಉಳಿದದ್ದು ದೇವಿ. ಅದು ಒಂದು ಹಂದಿಯಾಗಿ ರಾಕ್ಷಸನೊಬ್ಬ ಆ ಆದಿವಾಸಿಗಳನ್ನು ಉಪದ್ರ ಮಾಡುವುದೆಂದರೆ ಗರ್ಭಿಣಿಯರ ಗರ್ಭವನ್ನೇ ಸೀಳಿ ಮಗುವನ್ನು ಗರ್ಭವನ್ನೇ ತಿನ್ನುವುದು, ಹಾಗೆ ಗುಡಿಸುಗಳನ್ನು ನಾಶ ಮಾಡುವುದು, ಇದೆಲ್ಲ ಬಂದ ಸಂದರ್ಭದಲ್ಲಿ ಈ ಮರಾಠಿಗರೆಲ್ಲ ಸೇರಿ ಭೈರವನನ್ನು ಆರಾಧಿಸಿ ಪ್ರತ್ಯಕ್ಷ ಮಾಡಿಸಿದರು. ಹಾಗೆ ಭೈರವನ ಅನುಗ್ರಹ ಪ್ರಕಾರ ದೇವಿಯಿಂದಲೇ ಇದಕ್ಕೆ ಪರಿಹಾರ ಅಂತ ಭೈರವ ಸೂಚಿಸಿದ್ದರಿಂದ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿ ಅವರು ಪ್ರತ್ಯಕ್ಷ ಮಾಡಿ ಅದಕ್ಕೆ ಪರಿಹಾರ ಮಾಡಿ ಆ ರಾಕ್ಷಸನನ್ನು ವಧೆ ಮಾಡಿದಂತಹ ವಿಷಯವನ್ನೆಲ್ಲ ನಾನು ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೇನೆ. ಇದು ನನ್ನ ಗುರುಗಳು ಹೇಳಿಕೊಟ್ಟಂತಹ ಸಂಧಿಯ ಆಧಾರದ ಮೇಲೆ ನಾನು ಬರೆದದ್ದು. ನಮ್ಮ ಗೋಂದೋಲು ಪೂಜೆಗೊಂದು ಸಂಧಿ ಉಂಟು, ಆ ಸಂಧಿಯ ಆಧಾರದ ಮೇಲೆ ಇದನ್ನು ಬರೆದೆ. ಹಾಗೆ ಮತ್ತೆ ಆಚಾರ ವಿಚಾರ, ಈ ಮದುವೆದು ಅದು ಅಲ್ಲಿಂದ ಬರುವುದಕ್ಕೆ ಕಾರಣ, ಅಲ್ಲಿಂದ ಮುಸಲ್ಮಾನರ ಸ್ವಲ್ಪ ಸಮಯ ನಾವು ಶಿವಾಜಿಯ ಸೇನೆಯಲ್ಲಿ ಕೆಲಸ ಮಾಡಿ ದುಡಿಯುತ್ತಾ ಇದ್ದೆವು ಎಂಬಂತಹ ವಿವರವನ್ನು ನಾನು ಬರೆದಿದ್ದೇನೆ ಪುಸ್ತಕದಲ್ಲಿ. ಆ ನಂತರ ಶಿವಾಜಿಯ ಅಧಪತನ ನಂತರ ನಾವು ಅಲ್ಲಿ ನೆಲೆ ನಿಲ್ಲುವುದಕ್ಕೆ ನಮಗೆ ಸಾಧ್ಯ ಇಲ್ಲದೆ ನಮ್ಮ ಹಿರಿಯರು ಅಲ್ಲಿಂದ ಒಗ್ಗಟ್ಟಾಗಿ ಕೂಟವಾಗಿ ಅಲ್ಲಿಂದ ವಲಸೆ ಹೊರಟು ಬಂದವರು ಕುಂದಾಪುರದಿಂದ ಪಣಚಾಡಿಯವರೆಗೆ, ಅಂದರೆ ಈಗಿನ ಕಾಂಜಂಗಾಡಿನವರೆಗೆ ನೆಲೆಸಿದ್ದಾರೆ. ಕೇರಳದಲ್ಲಿ ಅಂದರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಹೊರತು ಕೇರಳದಲ್ಲಿ ಮರಾಠಿಗರು ಅಂತ ಇಲ್ಲ. ಹಾಗೆ ಮರಾಠಿ ಅಂದರೆ ಒಂದು ಭಾಷೆ ಹೊರತು ಒಂದು ಜಾತಿ. ಇಲ್ಲಿಯವರು ಮತ್ತು ಬಂದು ಮರಾಠಿ ಮಾತನಾಡುವಾಗ ಅವರು ಮರಾಠಿ ಅವು ಏರು ಅದು ಯಾರು ಅಂತ ಕೇಳಿದಾಗ ಅದು ಮರಾಠಿ ಮಾತಾಡ್ತಾರೆ, ಅದು ಮರಾಠಿ ಅಂತ. ಹಾಗೆ ಮರಾಠಿ ಎಂಬ ಭಾಷೆಯೇ ಬಂತು. ಆ ಜಾತಿಗೆ ಮರಾಠಿ ಭಾಷೆ ಮಾತಾಡಿದ್ರಿಂದ ಮರಾಠಿ ಭಾಷೆ ಅಂತ ಬಂತು. ನಂತರ ನಮ್ಮ ಆಚಾರಗಳನ್ನೆಲ್ಲ ಬರಿಬೇಕು ಅಂತ ಆಯ್ತು. ಮಗು ಹುಟ್ಟಿದ ಮೇಲೆ ಅದರ ಹುಟ್ಟಿದ ಮೇಲೆ ತೊಟ್ಟಿಲು ಕಟ್ಟುವುದು, ನಾಮಕರಣ ಮಾಡುವುದು, ನಂತರ ಹುಡುಗಿ ದೊಡ್ಡವಳಾಗುವಾಗ ಅವಳಿಗೆ ಋತುಮತಿ ಮದುವೆ ಮಾಡುವುದು, ನನ್ನ ನಿಶ್ಚಿತಾರ್ಥ, ಹಾಗೇನೆ ಮದುವೆಯ ನಮ್ಮ ಗೆರೆ ಪೂಜೆ,
ಗ್ರಹ ಪೂಜೆ, ಹೌದು. ಹಾಗೆ ದಾರ ಕಾರ್ಯಕ್ರಮಗಳು ಹೇಗೆ ಮಾಡುವುದು ವಿವರವಾಗಿ ಬರೆದಿದ್ದೇನೆ. ಸೀಮಂತ, ಸೀಮಂತ ಮತ್ತೆ ನಂತರ ಕೊನೆಯ ಪ್ರಾಯ ಆದಮೇಲೆ ಒಬ್ಬ ವ್ಯಕ್ತಿ ತೀರಿ ಹೋದ ಮೇಲೆ ಅವನ ದಹನ ಕ್ರಿಯೆಗಳ ಬಗ್ಗೆ ಹಾಗೂ ಅವನ ಶುದ್ಧಾಚಾರ, ಹಾಗೇನೆ 12ನೇ ದಿನ ಅವನ ಬೊಜ್ಜ ಹೌದು. ತಿಥಿ ಇದೆಲ್ಲ ಮಾಡುವಂಥದ್ದು ಈ ಬಗ್ಗೆ ಬರೆದೆ. ನಂತರ ನಮ್ಮ ಕುಲದೇವರ ಪೂಜೆಯ ಬಗ್ಗೆ ಬರೆದೆ. ಕುಲದೇವರು ಅಂದರೆ ನಮ್ಮ ಹಿರಿಯರು ನಾಲ್ಕು ವರ್ಗದವರಿದ್ದಾರೆ ನಮ್ಮಲ್ಲಿ. ಆ 4 ವರ್ಗಗಳ ಹೆಸರನ್ನು ಪ್ರತ್ಯೇಕವಾಗಿ ಬರೆದಿದ್ದೇನೆ ನಾನು. ಅದರಲ್ಲಿ ಅವರು ಬೇರೆ ಬೇರೆ ಜನ ಬೇರೆ ಬೇರೆ ದೇವರನ್ನು ಪೂಜಿಸ್ತಾ ಇದ್ದರು. ನಾವು ಪ್ರಕೃತಿಯನ್ನು ಪೂಜಿಸುವವರು. ಅಂದರೆ ನಾವು ಮರವನ್ನು ಪೂಜಿಸ್ತೇವೆ, ಹುತ್ತವನ್ನು ಪೂಜಿಸ್ತೇವೆ, ನಾವು ಪಾದೆ ಮುಳ್ಳನ್ನು ಪೂಜಿಸ್ತೇವೆ, ಹಾಗೆಯೇ ಆಮೆಯನ್ನು ಪೂಜಿಸ್ತೇವೆ. ಕುಲದೇವರು ಅಂದರೆ ಈ ರೂಪದಲ್ಲಿ 4 ಇದರಲ್ಲಿ ಪೂಜಿಸುವಂತಹ ವಿಧಾನ ಉಂಟು. ಹಾಗೆ ನಾನೊಬ್ಬ ಪೂಜಾರಿಯಾಗಿ ಪೂಜೆ ಮಾಡುವ, ನನ್ನ ಗುರುಗಳ ಆಶೀರ್ವಾದದಿಂದ ನಾನು ದೇವಿ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಮನೆಯಲ್ಲಿ ದೇವಿ ಭಂಡಾರ ಎಲ್ಲ ಉಂಟು. ಹಾಗೆ ದೇವಿ ಭಂಡಾರ ಇದ್ದರಿಂದ ನನಗೆ ಸರಿಯಾದ ಪೂಜೆಯ ವಿವರವನ್ನು ಬರೆಯುವುದಕ್ಕೆ ಸಾಧ್ಯ ಆಯಿತು. ಈಗ ಕೆಲವರು ಹೇಳ್ತಾರೆ, ನಿಮ್ಮ ಪುಸ್ತಕ ಓದಿದ ಮೇಲೆ ನಮಗೆ ಗುರುಪದೇಶದ ಮಂತ್ರ ಗೊತ್ತಾದ್ದು ಅಂತ. ಹೇಳಿದ್ರೆ ನಮಗೆ ಮರ್ತು ಹೋಗ್ತದೆ ಕೆಲವರು ಹೇಳ್ತಾರೆ, ನಮ್ಮ ತಂದೆಯವರಾಗಲಿ ನಮಗೆ ಗುರುಪದೇಶ ಕೊಟ್ಟವರು ಕಿವಿಯಲ್ಲಿ ಪುಸು ಮಾಡಿ ಬಿಟ್ಟಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಸರಿಯಾದ ವಿವರಣೆ 3 ಮಂತ್ರಗಳನ್ನು ಸರಿಯಾಗಿ ಬರೆದಿದ್ದೀರಾ, ಹಾಗೆ ನಮಗೆ ಅದಾದ್ರೂ ಗೊತ್ತಾಗುತ್ತದೆ. ಈಗ ನನಗೆ ಗೊತ್ತಾಯ್ತು ಯಾವ್ದು ಮಂತ್ರ ಅಂತ, ಈಗ ಗೊತ್ತಾಯ್ತು ಅಂತ ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ನಮ್ಮ ಹೊಸ ಊಟ, ಕುಲದೇವರ ಊಟ, ಹಾಗೇನೆ ನಮ್ಮ ಭೈರವ ಆರಾಧನೆ, ಇದೆಲ್ಲ ವಿಷಯಗಳನ್ನು ಬರೆದಿದ್ದೇನೆ. ಅಮಾವಾಸ್ಯೆ ಕ್ರಮ, ಹಾಗೆ ಇದೆಲ್ಲವನ್ನು ಬರೆದಂತಹ ಸಮಗ್ರವಾದಂತಹ ಒಂದು ಮಾಹಿತಿ ಪುಸ್ತಕ. ನಾನು ಪ್ರಥಮ ಬಾರಿಗೆ 1000 ಪುಸ್ತಕವನ್ನು ಮುದ್ರಣ ಮಾಡಿಸಿದೆ. ಒಂದೇ ವರ್ಷದಲ್ಲಿ ಆ 1000 ಪುಸ್ತಕಗಳು ಮಾರಾಟ ಆಗಿ ಹೋಗಿದೆ. ನಾನು ಒಂದು ಪುಸ್ತಕ ಪ್ರತಿಗೆ 150 ರೂಪಾಯಿ ಪ್ರಕಾರ ಅವತ್ತಿನ 19ನೇ ಇಸವಿ 2019ರಲ್ಲಿಯೇ 150 ರೂಪಾಯಿಗೆ ಕೊಟ್ಟದ್ದು. ಈಗ 2025ರಲ್ಲಿಯೂ ಕೂಡ ನಾನು ಅದೇ ರೇಟ್ನಲ್ಲಿ ಎಲ್ಲರಿಗೆ ಸಿಗ್ಲಿ ಅನ್ನೋ ಉದ್ದೇಶ, ಎಲ್ಲರಿಗೂ ಉಪಕಾರ ಆಗಬೇಕು ಎಂಬುದು ನನ್ನ ಮುಖ್ಯ ಉದ್ದೇಶ. ಹಾಗೆ 150 ರೂಪಾಯಿಗೆ ಈಗ 3ನೇ ಮುದ್ರಣವನ್ನು ಪ್ರಿಂಟಿಸಿದ್ದೇನೆ. 2ನೇ ಮುದ್ರಣವಾಗಿ 500 ಪುಸ್ತಕಗಳನ್ನು ಪ್ರಿಂಟ್ ಮಾಡಿದೆ. 3ನೇ ಮುದ್ರಣದಲ್ಲಿ ಈಗ 1000 ಪುಸ್ತಕ ಪ್ರಿಂಟ್ ಮಾಡಿಸಿದ್ದೇನೆ. ಇದಕ್ಕೆಲ್ಲ ಸಹಕಾರ ಕೊಟ್ಟವರು ನನ್ನ ಮಗ, ನನ್ನ ಮಗಳು, ನನ್ನ ಮನೆಯವರು, ನನ್ನ ತಮ್ಮಂದಿರು, ಇವರೆಲ್ಲರ ಸಹಕಾರದಿಂದ ಇದು ಅಚ್ಚಾಗಿ ಪ್ರಿಂಟಾಗಿ ಪ್ರತಿಯೊಬ್ಬರ ಮನೆಗೂ ಮುಟ್ಟುವಂತಹ ವ್ಯವಸ್ಥೆ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಿ ಮರಾಠಿಗರಿಗೆಲ್ಲ ಪ್ರಯೋಜನ ಆಗಲಿ ಎಂಬಂತಹ ಉದ್ದೇಶದ ನಮ್ಮ ಕುಟುಂಬವೇ ಅದಕ್ಕಾಗಿ ಪ್ರಯತ್ನ ಮಾಡುವಂತಹ ಕುಟುಂಬ. ಆದ್ದರಿಂದ ಯಾರಾದರೂ ಪುಸ್ತಕ ಬೇಕು ಎಂಬ ಉದ್ದೇಶ ಇದ್ದವರು ನನ್ನ ಮಗಳ ಅಥವಾ ಮಗನ ವಿಳಾಸಕ್ಕೆ ಕರೆದರೆ ಫೋನ್ ನಂಬರನ್ನು ಕೊಡ್ತೇವೆ, ಅವರು ಕಳಿಸಿಕೊಡುತ್ತಾರೆ. ನನಗೆ ಈಗ 77ರ ಪ್ರಾಯ, 78ಕ್ಕೆ ಕಾಲಿಡುತ್ತಾ ಇದ್ದೇನೆ. ಆದರೂ ಆರೋಗ್ಯವಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಇನ್ನೂ ನಿಮ್ಮೊಂದಿಗೆ ಮಾತನಾಡುವ ಅವಕಾಶ. 2ನೇ ಪುಸ್ತಕವಾಗಿ ನಾನು ಯಾರು, ಮೋಕ್ಷಕ್ಕೆ ದಾರಿ ಎಂಬಂಥ ಒಂದು ಪುಸ್ತಕವನ್ನು ಬರೆದೆ. ಈ ಪುಸ್ತಕದ ಅಂದರೆ ಹುಟ್ಟಿದ ನಂತರ, ಮರಣದ ನಂತರ ಪುನರ್ಜನ್ಮ, ಇದರ ಬಗ್ಗೆ ಬರೆದೆ. ಸತ್ತ ಮೇಲೆ ಜೀವ ಎಲ್ಲಿಗೆ ಹೋಗುತ್ತದೆ, ಅದಕ್ಕೆ ಮೋಕ್ಷ ಎಂದರೆ ಏನು, ಇದೆಲ್ಲ ಬಗ್ಗೆ ಬರೆದು ಪುನರ್ಜನ್ಮ ಹೇಗೆ ಸಿಗುತ್ತದೆ, ಒಂದು ಪೂಜೆ ಮಾಡಿದ್ದರಿಂದ ಮಾತ್ರ ಮೋಕ್ಷ ಸಿಗುತ್ತದೋ, ಅದು ಸಿಗುವುದಿಲ್ಲ. ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, 4 ಜನರೊಂದಿಗೆ ಹೊಂದಿಕೊಂಡು ಹೋಗಬೇಕು, ಮನೆಯನ್ನೇ ಸ್ವರ್ಗವನ್ನಾಗಿ ಕಾಣಬೇಕು ಎಂಬಂಥ ಉದ್ದೇಶದಿಂದ ಈ ರೀತಿಯಾಗಿ 2ನೇ ಪುಸ್ತಕವನ್ನು ಬರೆದೆ. ನಿಮಗೆ ಬೇಕಾದವರು 2 ಪುಸ್ತಕಗಳನ್ನು ಬೇಕಾದರೆ 2 ಪುಸ್ತಕಗಳನ್ನು, ಅದು 2ನೇ ಪುಸ್ತಕಕ್ಕೆ 75 ರೂಪಾಯಿ, ಮೊದಲನ ಪುಸ್ತಕಕ್ಕೆ 150 ರೂಪಾಯಿ. ಅದನ್ನು ಯಾವ ರೀತಿಯ ಪೋಸ್ಟ್ ಆಫೀಸಿನ ಮುಖಾಂತರವೋ ಅಥವಾ ಕೊರಿಯರ್ ಮುಖಾಂತರವೋ ಕಳಿಸಿಕೊಟ್ಟರೆ ಅದರ ಖರ್ಚನ್ನು ನೀವೇ ಭರಿಸಬೇಕಾಗುತ್ತದೆ.
ನಿಮಗೆ ಪುಸ್ತಕವನ್ನು ತಲುಪಿಸುವಂತಹ ಹೊಣೆಗಾರಿಕೆ ನಮಗಿರುತ್ತದೆ. ನಮ್ಮ ಮಗಳು ಮತ್ತು ನನ್ನ ಮಗನಿಗೆ ಇದನ್ನು ಹೊಣೆಗಾರಿಕೆಯನ್ನು ಕೊಟ್ಟಿದ್ದೇನೆ. ಸಹಕರಿಸುವುದಾಗಿ ನಂಬುತ್ತೇನೆ. ಓಕೆ, ನಿಮ್ಮ ಮಾಹಿತಿಗಾಗಿ ಧನ್ಯವಾದ. ಹೀಗೆ ನಿಮ್ಮ ಪುಸ್ತಕ ಇನ್ನೂ ಸಹ ಪ್ರಿಂಟ್ ಆಗಲಿ ಅಂತ ನಾವು ಕೇಳಿಕೊಳ್ತೇನೆ. ಧನ್ಯವಾದಗಳು.